ನಮಸ್ಕಾರ ವೀಕ್ಷಕರೇ, ಇವತ್ತು ಶಿವನಿಂದ ನಿಮಗೆ ಏನಿದೆ ಮೆಸೇಜ್ ಅಂತ ಚೆಕ್ ಮಾಡೋಣ. ಇಲ್ಲಿ ನಾನು 2 ಸ್ಟೋನ್ಸ್ನ ತೋರಿಸ್ತಿದ್ದೀನಿ. 2ರಲ್ಲಿ ಒಂದನ್ನು ನೀವು ಚೂಸ್ ಮಾಡಿ. ನೀವು ನಂಬುವ ದೇವರು ಶಿವನಿಂದ ನಿಮಗೆ ಏನಿದೆ ಮೆಸೇಜ್ ಅಂತ ಚೆಕ್ ಮಾಡೋಣ. ಯಾರು ಈ ಒಂದು ಸ್ಟೋನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಯಾರು ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ರಿ, ನಿಮಗೆ ಏನು ಶಿವನಿಂದ ಮೆಸೇಜ್ ಅಂತ ಚೆಕ್ ಮಾಡಿ ಹೇಳ್ತೀನಿ. ನಿಮಗೆ ಸ್ಟಾರ್ಡಸ್ಟ್ ಅನ್ನುವಂಥ ಒಂದು ಕಾರ್ಡ್ ಬಂದಿದೆ. ಯು ಆರ್ ಮೇಡ್ ಆಫ್ ಮ್ಯಾಜಿಕ್ ಆಫ್ ದ ಕಾಸ್ಮೋಸ್ ಅಂತ ಬರ್ತಾ ಇದೆ. ಸೊ ಇದರ ಅರ್ಥ ಏನಂದರೆ, ನಿಮ್ಮಲ್ಲಿ ಒಂದು ಹೀಲಿಂಗ್ ಪವರ್ ಇದೆ, ನಿಮ್ಮ ಕೈಯಲ್ಲಿ ಒಂದು ಮ್ಯಾಜಿಕಲ್ ಎನರ್ಜಿ ಇದೆ. ಇದರ ಅರ್ಥ ಏನು ಅಂದರೆ, ನೀವು ಯಾರಿಗಾದ್ರೂ ಏನಾದ್ರು ಸೇವೆ ಮಾಡ್ತೀರಾ, ಯಾರಿಗಾದ್ರೂ ಏನಾದ್ರು ಕೊಡ್ತೀರಾ, ಅಥವಾ ನೀವು ನಿಮ್ಮ ಮನಸ್ಸಿನಿಂದ ಏನನ್ನಾದರೂ ಒಬ್ಬರಿಗೆ ಹಾರೈಸಿದರೆ, ಅವ್ರಿಗೆ ಉಪಯೋಗ ಆಗುವಂಥ ವಿಷಯಗಳನ್ನ ಮಾಡಿದರೆ, ಯು ಪಾಸ್ ದಟ್ ಪಾಸಿಟಿವ್ ಎನರ್ಜಿ ಅಂತ ಅರ್ಥ. ಇದನ್ನೇ ನಿಮಗೆ ಮೆಸೇಜ್ ಬಂದಿರೋದು ದೇವರಿಂದ. ಇದನ್ನು ನೀವು ಉಪಯೋಗಿಸ್ಕೊಳ್ಬೇಕು ಅಂತ ಬರ್ತಾ ಇದೆ. ಯು ಆರ್ ಮೇಡ್ ಆಫ್ ಮ್ಯಾಜಿಕ್ ಅಂತ ಬರ್ತಾ ಇದೆ. ಸೊ ಮನಸ್ಸಿಂದ ನೀವು ಬೇರೆಯವ್ರಿಗೆ ಏನೇ ಮಾಡಿದ್ರೂ ಕೂಡ ಅದು ಅವ್ರಿಗೆ ಫಲಕಾರಿಯಾಗುತ್ತೆ. ಇದರಿಂದ ನಿಮ್ಮ ಒಳ್ಳೆ ಕರ್ಮಗಳು ಇನ್ಕ್ರೀಸ್ ಆಗುತ್ತೆ. ಸೊ ಇದು ನೀವು ಮಾಡಬೇಕಾಗತ್ತೆ. ಏನೂ ಯೋಚನೆ ಮಾಡದೆ ಒಬ್ಬರಿಗೆ ಒಳ್ಳೇದಾಗಬೇಕು ಅಂತ ನೀವೆಷ್ಟು ಒಳ್ಳೆಯ ಮನಸ್ಸಿಂದ ಮಾಡ್ತೀರಾ, ಅದು ಅವ್ರಿಗೂ ಫಲಿಸುತ್ತೆ. ಹಾಗೂ ನಿಮಗೆ ದುಪ್ಪಟ್ಟು ಒಳ್ಳೆಯ ಕರ್ಮಗಳು ನಿಮಗೆ ಆ್ಯಡ್ ಆನ್ ಆಗುತ್ತೆ. ಇದನ್ನು ನೀವು ಮಾಡಿ ಅಂತ ಬರ್ತಾ ಇದೆ. ಯು ಆರ್ ಅ ಸ್ಟಾರ್ಡಸ್ಟ್ ಅಂತ ನಿಮಗೆ ಮೆಸೇಜ್ ಇರುವಂಥದ್ದು. ಯಾರು ಈ ಒಂದು ಸ್ಟೋನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ಮೆಸೇಜ್ ಏನು ಅಂತ ಚೆಕ್ ಮಾಡೋಣ. ಶಿವನಿಂದ ಏನಿದೆ ಇಂಪಾರ್ಟೆಂಟ್ ಆಗಿರುವಂಥ ಮೆಸೇಜ್ ನಿಮ್ಮ ಲೈಫಿಗೆ ಅಂತ ಚೆಕ್ ಮಾಡ್ತಾ ಇದ್ದೀನಿ. ವಾಟ್ ಈಸ್ ದ್ಯಾಟ್ ಮೆಸೇಜ್? ಸೊ ನಿಮಗೆ ಬಂದಿರುವಂಥ ಮೆಸೇಜ್ ಏನಾಗಿದೆ, ಮೌಂಟೇನ್ ಬರ್ತಾ ಇದೆ. ಯೋರ್ ಚಾಲೆಂಜಸ್ ಆರ್ ಆಪರ್ಚುನಿಟೀಸ್ ಫಾರ್ ಗ್ರೋತ್ ಅಂತ ಬರ್ತಾ ಇದೆ. ಇದರ ಅರ್ಥ ಏನು ಅಂದರೆ, ಪ್ರೆಸೆಂಟ್ನಲ್ಲಿ ನಿಮ್ಮ ಲೈಫ್ ಅಷ್ಟು ಸುಲಭ ಇಲ್ಲ. ಒಂದಷ್ಟು ಅಡ್ಡಿ ಆತಂಕಗಳು, ಪ್ರಾಬ್ಲಮ್ಸ್ ಹಿಂದಿಂದನೇ ನಿಮಗೆ ಅಷ್ಟು ಸುಲಭವಾಗಿ ವಿಷಯಗಳು ನಡೀತಾ ಇಲ್ಲ. ಇದರ ಅರ್ಥ ಏನು ಅಂದರೆ, ದಿಸ್ ಈಸ್ ಅ ಟೆಸ್ಟಿಂಗ್ ಟೈಮ್. ಹಾಗೂ ನಿಮ್ಮಲ್ಲಿ ಆ ಒಂದು ಗುಣ ಇದೆ, ಆ ಒಂದು ಸ್ಕಿಲ್ ಸೆಟ್ ಇದೆ, ಜಯಿಸುವಂಥ ಗುಣ. ನೀವೆಷ್ಟು ಇದನ್ನು ಫೇಸ್ ಮಾಡ್ತೀರಾ, ಈ ಪ್ರಾಬ್ಲಮ್ನ, ಚಾಲೆಂಜ್ನ ಧೈರ್ಯವಾಗಿ ಫೇಸ್ ಮಾಡ್ತೀರಾ, ಇದು ನಾನು ಮಾಡಬಹುದು ಅಂತ ನೀವು ಮುನ್ನುಗ್ತೀರಾ, ನೀವು ಅಷ್ಟೇ ಒಳ್ಳೆಯ ವಿಷಯಗಳನ್ನ ನಿಮ್ಮ ಲೈಫಲ್ಲಿ ನೋಡ್ತೀರಾ ಅಂತ ಶಿವನಿಂದ ಮೆಸೇಜ್. ಇದು ನಿಮ್ಮ ಟೆಸ್ಟಿಂಗ್ ಟೈಮ್ ಆಗಿದೆ. ಅದರಿಂದ ಹೆದರ್ಕೊಳ್ಳೋದಲ್ಲ, ನೀವು ಇದನ್ನು ನಿರ್ವಹಿಸಬೇಕಾಗತ್ತೆ. ಅದು ನಿಮ್ಮ ಮೆಸೇಜ್ ಆಗಿತ್ತು. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.